ಏನ್ ಮಾಡ್ತಾ ಇದ್ದೀರಾ ಎಲ್ರು? ಹ್ಮ್ ಹ್ಮ್ ನೋಡಿ ಫ್ರೆಂಡ್ಸ್, 3 ಜನ ನಿಂತ್ಕೊಂಡು ಪಲಾವ್ ಮಾಡ್ತಿದ್ರೆ. ಟೈಮ್ ಎಷ್ಟಾಗೈತೆ ಗೊತ್ತಾ? 10 ಗಂಟೆ 10:20 ಫ್ರೆಂಡ್ಸ್. ಟೈಮ್ ನೋಡ್ಬೋದು, ಇನ್ನ ಆಗಿಲ್ಲ. ನನ್ನ ತಮ್ಮ ನಮ್ಮ ಮನೆಗೆ ಬಂದಾಗಲೇ ಪಲಾವ್ ತಿನ್ನಬೇಕು ಅಂದ್ಕೊಂಡು ಬಂದ. ನಾನು ಮಾಡಿರಲಿಲ್ಲ. ಪಾಪ ಅವನಿಗೆ ಪಲಾವ್ ಮೇಲೆ ಆಸೆ ಹೋಗ್ಬಿಟ್ಟೈತೆ. ಅದಕ್ಕೆ ಎಷ್ಟೊತ್ತನ ಆಗಲಿ ಮಾಡಿ ತಿನ್ನಬೇಕು ಅಂತಂದ್ಬಿಟ್ಟು ನಮ್ಮ ಅಕ್ಕ ಕೈಯಲ್ಲಿ ಮಾಡಿಸ್ಕೊಂಡು ತಿಂತಾ ಇದ್ದಾನೆ. ಅವನೇ ಮಿಕ್ಸಿಗೆಲ್ಲ ಹಾಕಿದ್ದು. ಕಲರ್ ಚೆನ್ನಾಗಿ ಬಂದೈತೆ. ಅಂತೂ ಇತ್ತು ಅಕ್ಕ ತಮ್ಮ ಸೇರ್ಕೊಂಡು. ಟೈಮ್ ನೋಡಿ ಫ್ರೆಂಡ್ಸ್ ಎಷ್ಟಾಗೈತೆ ಅಂತ. 11:20 ಬಾ, ಸ್ಮೆಲ್ಲು ಸೂಪರ್ ನೋಡಿ ಫ್ರೆಂಡ್ಸ್. ಇನ್ನು ವಡೆ ನೋಡಿ, ಕಲ್ಲರು ಟೇಸ್ಟು ನೋಡಬೇಕು. ನಮ್ಮ ಅಕ್ಕ ಹೊಡೆದು ಮೊಸರು ಬಜ್ಜಿ ಮಾಡಿಲ್ಲ. ಬ್ಯಾಟ್ರಿ ಲೋ ಬರ್ತಾ ಇದೆ, ಜಾಸ್ತಿ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತೈತೆ ನೋಡಿ. ಮಳೆನೇ ಇದು, ಹನಿಗಳು ಬಿಡ್ತಾನೆ ಇರ್ತೈತೆ ಯಾವಾಗ್ಲೂ. ಪಟಾಕಿ ನಿನ್ನೆ ಹೊಡೆದಿರೋದು ಪಟಾಕಿ ಇಷ್ಟೇನೇನು ಹೊಡೆದಿಲ್ಲ, ಇನ್ನ ಸ್ವಲ್ಪ ಅಲ್ಲಿ ಗಮನಿಸಿದ್ದೀರಿ ಫ್ರೆಂಡ್ಸ್. ಗಾಡಿಗಳೆಲ್ಲ ಓಡಾಡುವಾಗ ಹುಷಾರಾಗಿತ್ತು. ನಾವು ಸಿಕ್ಕಾಕೊಂತೀವಿ, ಆವಾಗ ಆಕ್ಸಿಡೆಂಟ್ ಆಗ್ತಿತ್ತಿಲ್ಲ ಫ್ರೆಂಡ್ಸ್. ಇವತ್ತು ವಿಡಿಯೋ ನೋಡಿ ನೋಡ್ತಾ ಇರಿ ನಮ್ಮ ವಿಡಿಯೋಗಳಲ್ಲಿ. ನಮ್ಮ ವಿಡಿಯೋದಲ್ಲಿ ಏನು ಮಾಡ್ತೀರ ಅನ್ನೋ ಬಂದು ತಿರ್ತೀರಿ. ಯಾರಿಗೆ ಏನು ಪ್ರೇಮ ಜೀವ ಎಲ್ಲ ಕೊಡ್ತೀವಿ. ಇಷ್ಟೊತ್ತು ಕೇಳಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋಗಳು ಮಾಡಿರೋದು ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ತೊಗೊಂಡೋಗಿ ಈ ವಿಡಿಯೋಸ್ ಎಲ್ಲ ಮಾಡಿ ಮಾತಾಡಿದ್ದಾಳೆ. ಅದನ್ನ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಏನು ನ್ಯೂಟೆಲ್ಲ ಏನು ಮಾಡಿಲ್ಲ ಫ್ರೆಂಡ್ಸ್. ಚೆನ್ನಾಗಿತ್ತು. ಅವಳೇ ಮಾತಾಡಿ ಅವಳೇ ವಿಡಿಯೋ ಮಾಡಿರೋದು. ಮತ್ತು ರೀಲ್ಸ್ ಎಲ್ಲ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಡ್ಯಾನ್ಸ್ ಎಲ್ಲ ಆಡಿಕೊಂಡು ನಾವು ನೋಡಿಕೊಂಡೇ ಇಲ್ಲ. ನಾನು ಅದು ಅವ್ರ ಹತ್ರ ಮಾತಾಡ್ಕೊಂಡು ಇದರಲ್ಲಿ ಇದ್ದೋಗ್ಬಿಟ್ಟೆ. ಅವಳ ಕೈಗೆ ಫೋನ್ ಸಿಕ್ಕಿದ್ದೆ. ಇದೆಲ್ಲ ಯಾವಾಗ ಮಾಡಿಕೊಂಡು ಅಂತ ಗೊತ್ತಿಲ್ಲ. ಇನ್ನೂ ಮುಂದೆ ಎಲ್ಲ ಇದೆ ಫ್ರೆಂಡ್ಸ್ ನೋಡಿ. ನಾನು ಅಂದ್ಕೊಂಡಿದ್ದೆ ಈ ವಿಡಿಯೋಗಳೆಲ್ಲ ಮಾಡಬೇಕಾಗಿತ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಮಾಡಿಲ್ವಲ್ಲ ಅಂತ ಮಿಸ್ ಆಯಿತು ಅಂದ್ಕೊಂಡಿದ್ದು. ಆದರೆ ಇವಳು ನನಗೆ ಗೊತ್ತಿಲ್ದಿರೇ ನಾನು ಯಾವ ವಿಡಿಯೋಗಳು ಮಿಸ್ ಆಯಿತು ಅಂತ ಅಂದ್ಕೊಂಡಿದ್ದೀನೋ ಆ ವಿಡಿಯೋಗಳೆಲ್ಲ ಮಾಡಿದ್ದಾಳೆ. ಸ್ವಲ್ಪ ಖುಷಿನೂ ಆಯಿತು ಅವಳ ವಿಡಿಯೋ ಮಾಡಿದ್ದಕ್ಕೆ. ಆದರೆ ಒಂದು ಕಡೆ ಇವಳು ಫೋನ್ ಎತ್ಕೊಂಡು ಈ ಥರ ವಿಡಿಯೋ ಮಾಡಿದ್ದಲ್ಲ ನನಗೆ ಸ್ವಲ್ಪ ಅದು ಭಯನೂ ಆಯಿತು. ಇನ್ನೇ ಕಂಟಿನ್ಯೂ ಮಾಡಿದ್ರೆ ಓದೋದ್ರ ಕಡೆ ಗಮನ ಕೊಡೋದಿಲ್ಲ ಅಂತ. ನೋಡೋಣ. ಆದರೆ ನನ್ನ ತಮ್ಮ ನೋಡಿದರೆ ಬೈತಿದ್ದ, ನಿಜವಾಗ್ಲೂ ಅವಳ ಕೈಗೆ ಫೋನ್ ಕೊಟ್ಟಿದ್ಯಾ, ಅವಳೆಲ್ಲ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ. ಅವನು ನೋಡಿಲ್ಲ ಅವಳು ವಿಡಿಯೋ ಮಾಡೋದನ್ನ. ಇನ್ನು ಮುಂದೆ ಅವಳ ಕೈಗೆ ಕೊಡಲ್ಲ. ಆದರೆ ನಾನು ವಿಡಿಯೋ ಮಾಡಬೇಕಾಗಿತ್ತು, ಎಲ್ಲ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆಲ್ಲ ಅವಳು ವಿಡಿಯೋ ಮಾಡಿದ್ದಾಳೆ. ಅದೊಂದು ಖುಷಿ ಆಯಿತು. ಸರಿ ಅಂತ ಅಂದ್ಬಿಟ್ಟು ಆವತ್ತಿನ ದೀಪಾವಳಿ ಹಬ್ಬದ ನೈಟು ವಿಡಿಯೋನೇ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಮತ್ತೆ ಪಲಾವೆಲ್ಲ ಮಾಡಿ ನನ್ನ ತಮ್ಮನಿಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಪಲಾವು ಅದೆಲ್ಲ ಮಾಡಿ ತಿಂದು, ಮತ್ತು ಇದು ಬೆಳಗ್ಗೆ ಬುಧವಾರ ಬೆಳಗ್ಗೆ ನಾನ್ ವೆಜ್ ಮಾಡಬೇಕು. ಚಿಕನ್ ತೊಗೊಂಬಂದಿದ್ದ ನನ್ನ ತಮ್ಮ, ನಾಟಿ ಕೋಳಿ ಮೊಟ್ಟೆ ಕೋಳಿ ತೊಗೊಂಬಂದಿದ್ದ. ಸರಿ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀರಿ. ನಾನು ಏನು ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ. ನನ್ನ ತಮ್ಮ ಬೆಳಗ್ಗೆನೇ ಹೋಗಿ
ಮೊಟ್ಟೆ ಕೋಳಿ ನಾಟಿ ಕೋಳಿ ತೊಗೊಂಬಂದವನೇ. ಅವನು ಒಂದು 2 kg ತೊಗೊಂಬಂದಿದ್ದ. ತೊಗೊಂಬಂದು ಅವನೇ ಎಲ್ಲ ನೀಟಾಗಿ ತೊಳೆದು ಕೊಡ್ತಾವನೆ. ನಾನಿಲ್ಲಿ ಬೆಳಗ್ಗೆನೇ ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ಅನ್ನ ಮಾಡಿ ಇಟ್ಬಿಟ್ಟು ಅದನ್ನೇ ತಿಂದ್ರಿ, ಲೇಟ್ ಆಗುತ್ತೆ ಇನ್ನು ಅಡುಗೆ ಮಾಡೋದಕ್ಕೆ ಅಂತಂದ್ಬಿಟ್ಟು. ಸರಿ, ರೆಸಿಪಿಗಳೆಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ, ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಮಾಡೋಕ್ಕೋಗಿಲ್ಲ. ನೋಡಿ, ನಾನು ಮಾಡ್ಕೊಂಬಂದಿದ್ದೊಂದು ತರಕಾರಿ ಸಾಂಬಾರು ಸ್ವಲ್ಪ ಐತೆ. ಸಾಂಬಾರು ಮಾತ್ರ ಸೂಪರಾಗಿತ್ತು. ಇನ್ನು ರಾತ್ರಿ ಮಾಡಿರೋಂಥ ಬೋಂಡ, ಈ ನೀರೊಟ್ಲು ಇದೆಲ್ಲ ಐತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಮಳೆ ರಾತ್ರಿ ಎಲ್ಲ ಮಳೆ ಬಂದು ನಿಂತಿರೋದು ಫ್ರೆಂಡ್ಸ್. ಇನ್ನೂ ಮಳೆ ಬರೋ ಥರನೇ ಐತೆ. ಈ ಬಿಸಿಲೇ ಇಲ್ಲ ಹೇಳಬೇಕು ಅಂತಂದರೆ. ಇನ್ನು ಮನೆ ಸುತ್ತಮುತ್ತ ಈ ಥರ ಐತೆ. ನಮ್ಮ ಪಕ್ಕದಲ್ಲಿ ಮಾರಮ್ಮನ ದೇವಸ್ಥಾನ ಇದೆ, ನಿಮ್ಗೆ ಗೊತ್ತೇ ಇದೆಯಲ್ಲ. ಇನ್ನು ಚಿಕನ್ನು ತೊಗೊಂಬಂದಿದ್ನಲ್ಲ, ಇನ್ನು ವೆರೈಟೀಸ್ ಅಂತ ಏನು ಮಾಡೋಕ್ಕೋಗಿಲ್ಲ. ಮುದ್ದೆ, ಸಾಂಬಾರು ಮತ್ತು ಮೊಟ್ಟೆ ಲಿವರ್ ಅದೆಲ್ಲ ಐತಲ್ಲ, ಅದೆಲ್ಲ ಫ್ರೈ ಮಾಡಿದ್ದೆ ಅಷ್ಟೇ. ನೀನೇನು ತಂದಿಲ್ಲ, ನೀನು ನನಗೆ ಬೇಡ. ನೋ ಬೂಮನ್, ನನಗೆ ಬೇಡ, ಹೋಗಬೇಡ ನನಗೆ. ನಾನು ಸಾಂಬಾರು ಮತ್ತು ಮುದ್ದೆ ಮಾಡಿದೆ, ಮತ್ತು ಚಿಕನ್ ಲಿವರು ಮೊಟ್ಟೆ ಅದೆಲ್ಲ ಐತಲ್ಲ ಅದೆಲ್ಲ ಫ್ರೈ ಮಾಡಿದ್ದೆ. ನೋಡಿ, ಸಾಂಬಾರು ಕುದೀತಾ ಇದೆ. ನಮ್ಮ ಅಕ್ಕ ಪನ್ನೀರು, ಅಂದರೆ ನಮ್ಮ ಮಮತಾಗೆ, ನನ್ನ ತಮ್ಮನ ಹೆಂಡ್ತಿ, ಅವಳು ನಾನ್ ವೆಜ್ ಎಲ್ಲ ಏನೂ ತಿನ್ನಲ್ಲ. ಅವಳು ಪನ್ನೀರೂ ಮತ್ತು ಈ ಮಶ್ರೂಮ್ ಬಿರಿಯಾನಿ ಮಾಡಿದ್ದು. ಆಯ್ತಮ್ಮ ಅನು, ಇದೇನಿಕ್ಕೆ ರಸಕ್ಕ? ಇದು ಹಾಲು, ಇದು ರಸಕ್ಕಲ್ಲ. ಮುದ್ದೆಗೆ ಇಕ್ಕಿದ್ದೀನಿ, ನಾನೇ ಮಾಡಬೇಕು. ಚಪಾತಿ ಮಾಡೋದು ಏನು ಕಲ ರಾತ್ರಿ ಮಾಡಿದ್ದೆ ಇನ್ನು ಆಚೆ ಕಡೆ ಮಳೆ ನೋಡಿದ್ರಲ್ಲ, ಮಳೆ ಬರ್ತಾನೆ ಇತ್ತು ಫ್ರೆಂಡ್ಸ್. ಮಳೆ ಅಂತೂ ನಿಂತೇ ಇಲ್ಲ. ಸರಿ, ಇಲ್ಲಿ ನಾನು ಸಾಂಬಾರು ಮುದ್ದೆ ಆಗಿತ್ತು. ನಮ್ಮ ಅಕ್ಕಗಾಗಿ ಬಿಸಿ ಬಿಸಿ ನನ್ನ ಕೈಯಿಂದ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಈ ಥರ ನಾನು ತಿನ್ನಿಸೋದಂದರೆ ಅವಳಿಗೆ ತುಂಬ ಇಷ್ಟ. ನನ್ನ ಕೈಲಿ ತುಂಬ ಇಷ್ಟಪಟ್ಟು ಅವಳು ಮುದ್ದೆ ತಿಂತಾಳೆ. ಸ್ವಲ್ಪ ಮುದ್ದೆ ನಾನು ದಪ್ಪ ಮಾಡಿ ತಿನ್ನೋದು, ಅವಳು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿ ತಿನ್ನೋದು. ಅದಕ್ಕೆ ಅವಳು ಹೇಳ್ತಾಯಿದ್ಲು, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿ ತಿನ್ನಿಸು ಅಂತ. ಮತ್ತು ಅವಳು ಚಿಕನ್ನು ಬರೀ ಚಿಕನ್ ಅಷ್ಟೇ ಇಷ್ಟಪಟ್ಟು ತಿನ್ನೋದು, ಮಟನೆಲ್ಲ ಏನೂ ತಿನ್ನಲ್ಲ. ಅದರಲ್ಲೂ ಚಿಕನಲ್ಲೂ ಸ್ವಲ್ಪ ಅವಳು ನೋಡ್ತಾಳೆ ಫ್ರೆಂಡ್ಸ್, ಯಾವ್ದು ಚೆನ್ನಾಗೈತೆ, ಗಟ್ಟಿ ಗಟ್ಟಿ ಆ ಥರ ಇರೋದನ್ನ ತಿಂತಾಳೆ, ಚೆನ್ನಾಗಿರೋದು ನೋಡಿಕೊಂಡು. ನಮ್ಮ ಥರ ಅಲ್ಲ, ನಾನಂದರೆ ಚಿಕನ್ ಅಂದರೆ ಮಾಮೂಲಿ ನಾವು ಹೆಂಗೆ ತಿಂತೀರೋ ಹಂಗೆ ತಿಂದ್ಬಿಡ್ತೀನಿ. ಆದರೆ ಅವಳು ಹಂಗಲ್ಲ, ನೋಡಿ ತಿನ್ನೋದು ಅವಳು. ಅದೇ ಥರನೇ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ. ಅವಳಿಗೆ ಚಿಕನ್ ಒಂದು ಬಿಟ್ಟರೆ ಬೇರೆ ಏನು ತಿನ್ನೋಕ್ಕೆ ಇಷ್ಟಪಡಲ್ಲ. ಇನ್ನು ಎಲ್ರದ್ದು ಊಟ ಆಯಿತು. ಹಾಗೆ ಎಲ್ಲ ಕುತ್ಕೊಂಡು ಟಿ ವಿ ನೋಡ್ತಾ ಸ್ವಲ್ಪ ಹೊತ್ತು ಟೈಮ್ ಅಂತೂ ನಿಜವಾಗ್ಲೂ ಹೋಗಿದ್ದೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ಸೈರತ್ತೆ ಇಲ್ಲಿ ನಮ್ಮಮ್ಮ ಇಲ್ಲಿ ಅಡುಗೆ ಕರೆದಿದ್ದೀನಿ. ಗೊತ್ತಿಲ್ಲ, ಇಲ್ಲಿ ಎಲ್ಲರೂ ಕೂತ್ಕೊಂಡು ನನ್ನ ಏಕಸಮಾನ ಕಾಂತಿ ಪಡೆಯಿರಿ ಜಿಎಸ್ಟಿ ಉಳಿತಾಯ. ಈಗ ಲ್ಯಾಪ್ಟಾಪ್ ಇಲ್ಲಿ ನಮ್ಮಮ್ಮ ಇಲ್ಲಿ ಅಡುಗೆ ಮಾಡ್ತಿದ್ರು, ಮಾಡ್ತವ್ರೆ ನಮ್ಮ ಅತ್ತೆಯವರು. ನಮ್ಮ ಅತ್ತೆ ಫೋನಾಗ ನಾನು ಅಡುಗೆ ಮಾಡ್ತಿರೋದು ಅಲ್ಲಿ. ಇನ್ನು ಈ ವಿಡಿಯೋನೂ ಅಷ್ಟೇ ಅವಳೇ ಮಾಡಿದ್ದು, ಇದು ಮಾಡಿರೋದು ನನಗೆ ಗೊತ್ತಿಲ್ಲ. ಅವಳೇ ಮಾಡಿದ್ದು, ಅದನ್ನೂ ಸಹ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ.
ಮತ್ತು ಇವಾಗ ನಾವು ಹೋಗೋದಕ್ಕೆ ರೆಡಿಯಾಗಿದ್ರಿ. ಎಲ್ಲಿಗೆ ಹೋಗೋಕ್ಕೆ ಅಂತಂದರೆ ನಮ್ಮ ಮಾವನ ಮನೆಗೆ, ಅವ್ರ ಮಗನ ಮನೆಗೆ ಹೋಗೋದಕ್ಕೆ. ನಮ್ಮ ಮಾವನ ಮಗನಿಗೆ ಹುಷಾರಿಲ್ಲ, ಅವನ್ನ ಹೋಗಿ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ನಮ್ಮ ಸೋದರ ಮಾವನ ಮಗ ಹೋಗೋಣ ಅಂತಂದ್ಬಿಟ್ಟು ರೆಡಿಯಾಗಿ ಅಲ್ಲಿಗೆ ಹೋಗ್ತಿದ್ದೀರಿ. ನಾನು ಯಾರ್ಯಾರು ಹೋಗಿದ್ದೀರಿ, ನಾನು ನನ್ನ ತಮ್ಮ ಮತ್ತು ನಮ್ಮ ಅಕ್ಕ ಮತ್ತು ಲಕ್ಷ್ಮೀಪ್ರಿಯ, ನಾವು 4 ಜನ ಹೋಗಿದ್ದು. ಹತ್ರದಲ್ಲೇ ಸ್ವಲ್ಪ ದೂರ ಹೋಗ್ಬೇಕಷ್ಟೆ. ಮತ್ತು ಇಲ್ಲಿ ಮಮತಾ ಸ್ವಲ್ಪ ಕಜ್ಜಾಯ ಎಲ್ಲ ಇತ್ತು, ಅದನ್ನು ಸುಡ್ತಾ ಇದ್ದಾಳೆ. ನಾನು ಇಷ್ಟೊತ್ತು ಸುಟ್ಕೊಂಡೇ ಇದ್ದಿದ್ದು. ಇವಾಗ ಸ್ವಲ್ಪ ಇತ್ತಲ್ಲ ಅಂತಂದ್ಬಿಟ್ಟು ನಾನು ಎದ್ದು ಹೋಗಿ ರೆಡಿಯಾಗಿ ಹೋಗೋಕ್ಕೆ ರೆಡಿಯಾಗಿರೋದು. ಬೇರೆಯವ್ರ ಮನೆ ಬಂದಿದ್ದಷ್ಟೇ ಎಷ್ಟು ಚೆನ್ನಾಗಿದೆ. ದೇವ್ರ ಮನೆದು ನೋಡಿ, ದೀಪ ಪೂಜೆ ಮಾಡಿ. ಇದು ಕೃಷ್ಣ ಮತ್ತು ರಾಧೆ. ಅದಕ್ಕೆ ಇನ್ನೊಂದು ಸೀಟ್ ಹೇಳಿದ್ದೀನಿ, ಅಲ್ಲಿ ಅಮೃತ ಯಾರಿಗೂ ಹೇಳಿದ್ದೀನಿ. ನೋಡಿ ಇಲ್ಲಿಗೆ ಬಂದಿರೋದು, ಇದೇ ನಮ್ಮ ಮಾವನವ್ರ ಮನೆ. ಅಲ್ಲಿ ಕೂತಿದ್ದಾರಲ್ಲ ಅವರು ನಮ್ಮ ಅತ್ತೆ, ಈ ಕಡೆ ನನ್ನ ತಮ್ಮ ಕೂತ್ಕೊಂಡು ಅವರಿಬ್ಬರು ಮಾತಾಡ್ತಾ ಇದ್ದಾರೆ. ಇನ್ನು ಮನೆಗೂ ಒಳಗಡೆ ಓಡಾಡ್ತಾ ಇದ್ದಾನಲ್ಲ, ಅವನೇ ನಮ್ಮ ಮಾವನ ಮಗ. ಆದರೆ ಅವನ್ನ ಸರಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಹೇಳ್ಬೇಕಂದ್ರೆ ಈ ವಿಡಿಯೋನು ನಾನು ಮಾಡಿಲ್ಲ, ನನಗೆ ಗೊತ್ತೇ ಇರಲಿಲ್ಲ ಈ ವಿಡಿಯೋ ಇರೋದು. ಅವಳೇ ಮಾಡ್ಕೊಂಡಿರೋದು, ಲಕ್ಷ್ಮೀಪ್ರಿಯ. ಸೊ ಮಾಡಿದಾಳಲ್ಲ ಅಂದ್ಬಿಟ್ಟು ನಾನು ಹಾಕಿದ್ದೀನಿ. ನನಗೆ ಮಿಸ್ ಆಯ್ತಲ್ಲ, ಈ ವಿಡಿಯೋ ಮಾಡ್ಕೊಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಯಾಕೆ ಮಾಡಿರಲಿಲ್ಲ ಅಂತಂದರೆ, ಅವನಿಗೆ ಹುಷಾರಿಲ್ವಲ್ಲ, ನೋಡೋಕ್ಕೆ ಹೋಗಿರೋದು, ಇನ್ನೇನು ಅನ್ಕೊತಾರೆ ಅಂದ್ಬಿಟ್ಟು ನಾನು ಮಾಡೋಕ್ಕಾಗಿರಲಿಲ್ಲ. ಆದರೆ ಲಕ್ಷ್ಮೀಪ್ರಿಯ ಮಾಡ್ಕೊಂಡಿದ್ಲು. ಇನ್ನು ನಾನು ಮತ್ತು ನಮ್ಮ ಸೋದರ ಮಾವನ ಮಗ, ಅವರ ಹೆಂಡತಿ, ನಾವೆಲ್ಲ ಅಡುಗೆ ಮನೆಯಲ್ಲಿ ನಮ್ಮ ಅಕ್ಕ, ನಾವು 3 ಜನ ಅಲ್ಲಿ ಮಾತಾಡ್ತಾ ಇದ್ರಿ. ಇಲ್ಲಿ ನನ್ನ ತಮ್ಮನೂ ಮತ್ತು ನೋಡಿ ಅವರು ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿದ್ರು. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋ. ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಬಾಯ್ ಫ್ರೆಂಡ್ಸ್.